me forever on fire. ಮಾಜಿ ಸಚಿವ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆಯಾ? ವಂಚನೆ ಆರೋಪದ ಅಡಿಯಲ್ಲಿ ಮುನಿರತ್ನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಆಪ್ತ ಸಹಾಯಕರ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ಆಗಿದೆ. ಗುತ್ತಿಗೆದಾರ ಚೆಲುವರಾಜು ಅವರು ಏನು ಮಾಡಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದೇ ಚೆಲುವರಾಜು ಅವರಿಗೆ, ಇದೇ ಗುತ್ತಿಗೆದಾರನಿಗೆ ಹೇಳಬಾರದ ಮಾತುಗಳನ್ನು, ಅನ್ನಬಾರದ ಮಾತುಗಳನ್ನೆಲ್ಲ, ಅಂದರೆ ಆ ಶಬ್ದಗಳು ಬಹುಶಃ ಒಂದು ವಿಡಿಯೋ ಪ್ಲೇ ಮಾಡಿದ್ರೆ ಆಡಿಯೋನು ಪ್ಲೇ ಮಾಡಿದ್ರೆ, ನಾವು ಆಡಿಯೋವನ್ನು ಪ್ಲೇ ಮಾಡಿಕೊಂಡ್ರೆ ನಾವು ನಿಮಗೆ ಬರೀ ಬೀಪ್ ಸೌಂಡ್ ಕೇಳಿಸುತ್ತೆ ವಿನಃ ಇನ್ನೇನು ಕೇಳ್ಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗಿನ ಒಂದು ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಲುವರಾಜು ಅವರು ಇದೀಗ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. 20 ಲಕ್ಷ ರೂಪಾಯಿಗಳಷ್ಟು ಹಣ ಪಡ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನಿನ್ನೆ ಪ್ರೆಸ್ ಮೀಟನ್ನು ಮಾಡಿ ಗುತ್ತಿಗೆದಾರ ಆರೋಪ ಮಾಡಿದ್ರು. ದೂರಿನ ಹಿನ್ನೆಲೆಯಲ್ಲಿ ವೈಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ಅವರು ಈ ವ್ಯಕ್ತಿಗೆ ಬೈದಿದ್ದಾರೆ, ನಿಲ್ಲಿಸಿದ್ದಾರೆ ಅಂತ ಒಂದು ಭಾಗ, ಜೊತೆಗೆ ಒಂದು 20 ಲಕ್ಷ ರೂಪಾಯಿಗಳಷ್ಟು ವಂಚನೆ ಮಾಡಿದ್ದಾರೆ ಅಂತ ಕೂಡ ಈ ವ್ಯಕ್ತಿ ಮುನಿರತ್ನ ಅವರ ವಿರುದ್ಧವಾಗಿ ಆರೋಪ ಮಾಡಿರೋದು. ಮುನಿರತ್ನ ಅವರು ಬೈದರು ಅಂತ ಹೇಳಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿನ ಶಬ್ದ ಭಂಡಾರ ಇದೆಯಲ್ಲ, ಬಹುಶಃ ಕನ್ನಡದ ಯಾವುದೇ ಒಳ್ಳೆ ನಿಘಂಟಲ್ಲಿ ಸಿಗಲ್ಲ. ಅದು ಕನ್ನಡದ ಯಾವುದೇ ಒಳ್ಳೆ ನಿಘಂಟಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ನೀವು ಅಕಸ್ಮಾತ್ ಆ ವಿಡಿಯೋ ಏನಾದರೂ ನಮ್ಮ ಆಡಿಯೋ ಪ್ಲೇ ಮಾಡೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಬರೀ ಬೀಪ್ ಸೌಂಡ್ ಕೇಳಿಸುತ್ತೆ ವಿನಃ ನಿಮಗೆ ಬೇರೆ ಯಾವ ಶಬ್ದನೂ ನಿಮ್ಗೆ ಕೇಳಿಸೋಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ಹೊಲಸು ಭಾಷೆ ಅದರಲ್ಲಿದೆ.